ಅಂದ್ರೆ ಸಾಕಷ್ಟು ಜನ ಹೇಳಿದೆ ಏನ್ ಮುಚ್ಚಾಟ ಗುರು ಇದು ಅಂತ. ಆರಂಭದಲ್ಲಿ ಜನಕ್ಕೆ ಅನ್ಸಿ ಏನ್ ಹುಚ್ಚಾಟ ಮಾಡೋರ್ ಗುರು ಸಿಕ್ಕಾಬಿಟ್ಟೆ ಇದು ಅಂತ. ಕ್ಲೈಮ್ಯಾಕ್ಸ್ ಸರಿ ಇಲ್ಲ, ಎಂಡಿಂಗ್ ಸರಿ ಇಲ್ಲ, ಸೋ ಮೆನಿ ಕಟಿಂಗ್ಸ್. ನನಗೂ ಅರ್ಥ ಆಗ್ತಲ್ಲ, ಮೇಡಮ್ಗೂ ಅರ್ಥ ಆಗ್ತಲ್ಲ, ನನಗೆ ತಲೆ ಕೆಟ್ಟೋಗ್ಬಿಟ್ಟಿದೆ. ಕಮಾನ್. ಅಯ್ಯೋ, ಅವತ್ತೇನ್ ಸರ್, ಅವತ್ತು ಗಣೇಶನ್ ಮೂರ್ತಿ ಇರುತ್ತೆ ತಗೊಂಡ್ಬರ್ತೀರಾ, ಐ ಆಮ್ ಗಾಡ್, ಗಾಡ್ ಇಸ್ ಗ್ರೇಟ್ ಅಂತೀರಾ ಎತ್ತಾಕ್ಬಿಟ್ಟು. ಐಸಾ ಗಣೇಶ ಹೋದ ಹೋದ, ಐ ಆಮ್ ಗಾಡ್, ಗಾಡ್ ಇಸ್ ಗ್ರೇಟ್. ಇವತ್ತು ಆ ಕ್ರಿಯೇಟಿವ್ ಫ್ರೀಡಮ್ನ ಎಲ್ಲೋ ಒಂದ್ ಕಡೆ ಕಿತ್ಕೊಂಡ್ಬಿಟ್ಟಿದ್ದಾರೆ ಅಂತ ಅನ್ಸಲ್ವಾ ಜನ? ಸರ್, ಚಾಂದಿನಿ ಅವ್ರು ಸೆಲೆಕ್ಟ್ ಆಗಿದ್ದು ಹೆಂಗಿದೆ ಸರ್? ಎಲ್ಲಿ ಹುಡುಕಿದ್ರಿ ಅವ್ರು? ಅವರು ಆರ್ಟಿಸ್ಟಿಕ್ ಆಗಿ ಅವಳು ಮನೆಗೆ ಪೇಂಟ್ ಹೊಡಿತಾ ಇದ್ಲು, ಚಂದ ಇದ್ಲು, ಹಿಂಗೆಲ್ಲ ಒರೆಸ್ಕೊಂಡು ಎಸ್ ಐ ಆಮ್ ಕಮಿಂಗ್ ಅಂದ್ಲು, ಹಿಂಗೆಲ್ಲ ಮಾತಾಡಿದ್ಲು. ಶಿ ಇಸ್ ವೆರಿ ಟ್ಯಾಲೆಂಟೆಡ್. ನಾವು ಚಾಂದಿನಿ ಅಂತ ಹೆಸರಿಟ್ವಿ. ನಮ್ದೊಂದು ಅದಕ್ಕೆ ಮುಂಚೆನೆ ಚಾಂದಿನಿ ಸಾಂಗ್ ಬೇರೆ ಇತ್ತು. ಸಾಂಗ್ ಇತ್ತಲ್ಲ. ಇಲ್ಲ, ಚೆನ್ನಾಗಿದೆ ಮ್ಯೂಸಿಕ್. ವೈ ಯು ಆರ್ ಸೆಲ್ಲಿಂಗ್ ಇಟ್ ಫಾರ್ 2 lakhs? ಇಟ್ ವಿಲ್ ಮೇಕ್ ವಂಡರ್ಸ್, ಯು ವೇಟ್ ಅಂಡ್ ವಾಚ್ ಅಂತ. ನಾವು ಈ ಹುಡುಗಿಗೆ ಏನ್ ಗೊತ್ತು ಕನ್ನಡ ಸಿನಿಮಾ ಸಾಂಗು, 2 ಲಕ್ಷ ಹೋಗ್ತಿರೋದೇ ದೊಡ್ಡ ವಿಷಯ ಅಂತ. ಸರ್, ಅವತ್ತಿಗೆ ಹೋಲಿಸ್ಕೊಂಡ್ರೆ ಈ ಸಿನಿಮಾ ನೀವು ಹೇಳ್ದಂಗೆ ಅವತ್ತಿನ ತನಕ ಎಕ್ಸ್ಪೆರಿಮೆಂಟ್ ಯಾರು ಮಾಡಿಲ್ಲ. ಅಂದರೆ ಒಂದು ಟಿಪಿಕಲ್ ಸಿನಿಮಾ, ಒಂದು ಸಿನಿಮಾ ಶುರುವಾಗುತ್ತೆ, ಎಂಡ್ ಆಗುತ್ತೆ, ಲವ್ ಸ್ಟೋರಿ ಸ್ಟಾರ್ಟ್ ಆಗುತ್ತೆ, ಎಂಡ್ ಆಗುತ್ತೆ, ಲಾಸ್ಟಿಗೆ ಇಡೀ ಫ್ಯಾಮಿಲಿ ಬರುತ್ತೆ, ಶುಭಂ ಬರುತ್ತೆ. ಈ ಥರದ ಒಂದು ಸಿನಿಮಾಗಳ ನಡುವೆ ಸಿನಿಮಾ ಶುರುವಾಗಿ 15-20 ನಿಮಿಷಕ್ಕೆ ಶುಭಂ ದಿ ಎಂಡ್ ಮುಗಿಸ್ಬಿಟ್ಟು ಒಂಥರ ರಿವರ್ಸ್ ಸ್ಕ್ರೀನ್ ಪ್ಲೇ ಮಾಡಿ. ಅಂದರೆ ಸಾಕಷ್ಟು ಜನ ಹೇಳಿದೆ ಏನ್ ಮುಚ್ಚಾಟ ಗುರು ಇದು ಅಂತ. ಆರಂಭದಲ್ಲಿ ಜನಕ್ಕೆ ಅನ್ಸಿ ಏನ್ ಹುಚ್ಚಾಟ ಮಾಡೋರ್ ಗುರು ಸಿಕ್ಕಾಬಿಟ್ಟೆ ಇದು ಅಂತ. ಹೌದು, ಸಾಕಷ್ಟು ಜನ ಮಾತಾಡ್ಕೊಂಡ್ರು ಅದನ್ನ. ಬಟ್ ನಿಮಗೆ ಒಂದು ಕಾನ್ಫಿಡೆನ್ಸ್, ನಿಮ್ಮ ಸ್ಕ್ರಿಪ್ಟ್ ಅಂದಮೇಲೆ ನಿಮ್ಗೊಂದು ಕಾನ್ಫಿಡೆನ್ಸ್ ಅಂತೂ ಇದ್ದೇ ಇರುತ್ತೆ. ಬಟ್ ಅದರ ಆಚೆಗೆ ಈ ಥರದ್ದನ್ನು ಜನ ತಗೋತಾರೆ ಅಂತ ಅನ್ನಿಸಿದ್ದು ನಿಮ್ಮ ಹಿಂದಿನ ಯಾವ ಎಕ್ಸ್ಪೀರಿಯನ್ಸ್ ನೋಡಿ? ಯಾವ ಎಕ್ಸ್ಪೀರಿಯನ್ಸ್ ಇದ್ರೆ ತಾನೆ. ನಾನು ಸಿನಿಮಾಗಳು ನೋಡಿ ಅನಲೈಸ್ ಮಾಡಿ ಏನ್ ಹೇಳಿ, ಇದು ಗ್ರಾಫ್ ಹಿಂಗ್ ಹೋಗಿದೆ, ಯಾವುದೋ ಇಂಗ್ಲಿಷ್ ಸಿನಿಮಾ, ಕೊರಿಯನ್, ಇಲ್ಲ ನಾವು ಒಂದಿರುತ್ತಲ್ಲ, ಹಿಂಗ್ ಹೋದ್ರೆ ಇಲ್ಲಿ ಫೀಲ್ ಆಗತ್ತೆ, ಇಲ್ಲಿಂದ ಹಿಂಗ್ ತಗೊಬೇಕು, ಒಂದ್ ಹಿಂಗಿದೆ, ಅದೆಲ್ಲ ಗೊತ್ತಿದ್ರೆ ತಾನೆ. ಈಗ ಏನು ಗೊತ್ತಿದ್ರೆ ಒಂದು ಏನೋ ಮಾಡ್ಬಿಟ್ರೆ ಅದು ಕೆಲಸ ಚೆನ್ನಾಗ್ ಆಗ್ಬಿಡುತ್ತಲ್ಲ, ಆತರ. ಎಲ್ಲ ಪಿಕ್ಚರ್ಗಳು ಹಾಗೆ ಗೊತ್ತಾದ್ರ ಮೇಲೆ ಬಹಳ ಕಷ್ಟ ಮಾಡೋದು ಸಿನಿಮಾ. ಗೊತ್ತಿಲ್ದೇ ಇದ್ದಾಗ ಏನೇನೋ ಹೊಸ್ ಮಾಡೋಣ ಅನ್ಸತ್ತೆ, ಧೈರ್ಯನೂ ಇರ್ತದೆ. ತುಂಬಾ ಗೊತ್ತಾದ್ಮೇಲೆ ಇಲ್ಲ ಇದು ಸ್ವಲ್ಪ ವರ್ಕೌಟ್ ಆಗಲ್ಲ ಅನ್ಸುತ್ತೆ, ಈ ತರ. ಆಮೇಲೆ ನನ್ನ ಅದೃಷ್ಟಕ್ಕೆ, ಅದೃಷ್ಟನೋ ದುರದೃಷ್ಟ ಏನೋ ಗೊತ್ತಿಲ್ಲ, ಸಿನಿಮಾ ಗೊತ್ತಿರೋರು ಜೊತೆಲಿ ಇರ್ಲಿಲ್ಲ. ಯಾರೋ ರೈಟ್ರು ಯಾರೋ ಸಿನಿಮಾ ಮಾಡಿದ್ದಾರೆ, ಇವ್ರ ಜೊತೆಲ್ಲ ನಾ ಡಿಸ್ಕಸ್ ಮಾಡ್ತಿರ್ಲಿಲ್ಲ. ಎಲ್ಲ ಹೊಸಬರು, ನಮ್ ಕಾಲೇಜ್ ಹುಡುಗರುಗಳು ಜೊತೆ. ತುಂಬ ಗ್ಯಾನ್ ಕೊಡೋರು, ಬುದ್ಧಿ ಹೇಳೋರು ಯಾರು ಇಲ್ಲ. ಯಾರ ಬುದ್ಧಿ ಏನೋ ಒಂದ್ ಸೀನ್ ಹೇಳಿದ್ರೆ ಫುಲ್ ಖುಷಿ ಅವ್ರಿಗೆ, ಸಖತ್ತಾಗಿರುತ್ತಮ್ಮ ಹಿಂಗೆ ಅಂತ. ಈ ತರ ಮೇಲಿಂದ ಬಿದ್ದೋಗ್ತಾರೆ, ಹೆಂಗನ್ಸುತ್ತೆ, ಸತ್ವಾಗಲ್ವ ಅವನು. ಕುರಿ ಮೇಲೆ ಬಿದ್ದಿದೆ. ಕೇಳೋ, ಮೇಲಿಂದ ಬೀಳ್ತಾನೆ, ನಿಂಗೆ ಎಷ್ಟು ಸಣ್ಣ ಇದರಿಂದಲ್ಲ 25 ಮಾಡಿ ಅಲ್ಲಿ ಹೋಗ್ತಾನೆ, ಮೇಲಿಂದ ಕೆಳಗ್ ಬೀಳ್ತಾನೆ. ಅಲ್ಲಮ್ಮ ಪಿಕ್ಚರ್ ಏನ್ ಮಾಡ್ತೀಯ ಮುಂದೆ ಅಂತ ಅವನಿಗೆ ಅಷ್ಟೇ. ಆಡಿಯನ್ಸ್ ತರ ರಿಯಾಕ್ಟ್ ಮಾಡ್ತಿದ್ದ ಕತೆ ಹೇಳಿದ್ರೆ, ಅಚ್ಚಕ್ ಅಂತ ಬರ್ಡ್ ಹೊಡಿತದೆ ಎಲ್ಲ ಹಿಂಗೆ ಅಲ್ಲ, ಆಮೇಲೆ ಅಂತ ಕುರಿ ಮೇಲೆ ಬಿದ್ದಿರ್ತಾನೋ ಎದ್ದೇಳ್ತಾರೆ, ಕುರಿ ಸತ್ತೋಗಿರುತ್ತೆ. ಈ ತರ ಇಟ್ ಇಸ್ ಆಲ್ ಲೈಕ್ ಫನ್, ಆಕ್ಚುಲಿ ಎಂಜಾಯ್ ಮಾಡ್ಕೊಂಡು. ಅಂದ್ರೆ ನೀವು ಫುಲ್ ಸಿನಿಮಾ ಸ್ಕ್ರಿಪ್ಟ್ನ ರೆಡಿ ಇಟ್ಕೊಂಡು ಓಕೆ ಸಿನಿಮಾ ಸ್ಟಾರ್ಟು, ಸ್ಕ್ರಿಪ್ಟ್ ನನ್ನ ಕೈಲಿದೆ, ಶೂಟಿಂಗ್ ಸ್ಟಾರ್ಟ್ ಮಾಡ್ತೀನಿ ಅಂತನಾ, ಅಥವಾ ಸಿನಿಮಾ ಮಾಡ್ಬೇಕಾದ್ರೆ ಸಾಕಷ್ಟು ಐಡಿಯಾಗಳನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋಗಿದ್ದಿದ್ಯಾ? ಇಲ್ಲ, ಒಂದು ಲೈನ್ ಅಂತೂ ರೆಡಿ ಮಾಡಿದ್ದೆ. ಆಕ್ಚುಲಿ ಆತರ ವೇಗ ಹೋಗ್ಬಿಟ್ಟು ನೆಕ್ಸ್ಟ್ ಸೀನ್ ಏನು ಅಂತ ಗೊತ್ತಿಲ್ಲದೆ ಆತರ ಕಷ್ಟ ಆಗ್ಬಿಡುತ್ತೆ, ಆತರ ಮಾಡಕ್ಕೂ ಆಗಲ್ಲ. ಏನಂದ್ರೆ ಒಂದು ಲೈನ್ ಇರುತ್ತೆ, ಟೋಟಲ್ ಐಡಿಯಾ ಹೆಂಗಿರುತ್ತೆ, ಹಿಂಗ್ ಹೋಗ್ಬೇಕು ಹಿಂಗ್ ಆಗ್ಬೇಕು ಅಂತ. ಅದಾದ್ಮೇಲೆ ಸ್ವಲ್ಪ ಇಲ್ಲ ಇದು ಹಿಂಗಿದ್ರೆ ಚೆನ್ನಾಗಿರುತ್ತಲ್ವಾ, ಇದು ಹಿಂಗಿದ್ರೆ ಚೆನ್ನಾಗಿರುತ್ತಲ್ವ, ಇದಕ್ಕೆ ಒಂಚೂರು ಡೈಲಾಗ್ ಹಿಂಗೆ, ಅದು ಸ್ಪಾಟ್ ಇಂಪ್ರೂವೈಸೇಷನ್, ಆತರ ಸಣ್ಣ ಪುಟ್ಟದ ಆಗ್ತಾನೆ ಇರುತ್ತೆ ಅದು, ಆತರ. ಬಟ್ ಅವತ್ತಿನ ಸಿನಿಮಾಗೆ ಹೋಲಿಸ್ಕೊಂಡಾಗ ಇವತ್ತಿನ ಸಿನಿಮಾಗಳಿಗೆ ಹೋಲಿಸ್ಕೊಂಡ್ರೆ ಕ್ರಿಯೇಟಿವ್ ಫ್ರೀಡಮ್ ಸ್ವಲ್ಪ ಕನ್ಸ್ಟ್ರೈನ್ ಆಗ್ಬಿಟ್ಟಿದೆ. ಅಂದರೆ ಅವತ್ತು ಮಾಡಿದ್ದನ್ನು ಇವತ್ತು ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಥರ ಕ್ರಿಯೇಟಿವ್ ಫ್ರೀಡಮ್. ಎಲ್ಲಂದರೆ ಪ್ರತಿಯೊಂದನ್ನು ಅವತ್ತೇನು ಸರ್, ಅವತ್ತು ಗಣೇಶನ್ ಮೂರ್ತಿ ಇರುತ್ತೆ ತಗೊಂಡ್ಬರ್ತೀರಾ, ಐ ಆಮ್ ಗಾಡ್, ಗಾಡ್ ಇಸ್ ಗ್ರೇಟ್ ಅಂತೀರಾ ಎತ್ತಾಕ್ಬಿಟ್ಟು. ಇವತ್ತು ಆ ಕ್ರಿಯೇಟಿವ್ ಫ್ರೀಡಮ್ನ ಎಲ್ಲೋ ಒಂದ್ ಕಡೆ ಕಿತ್ಕೊಂಡ್ಬಿಟ್ಟಿದ್ದಾರೆ ಅಂತ ಅನ್ಸಲ್ವಾ ಜನ? ಅವತ್ತಿನ ನಿಮ್ಗೆ ಅನ್ನಿಸ್ತಾ ಇದೆ? ನನಗೆ ಅನ್ಸುತ್ತೆ ಸರ್. ಏನೋ ಅನ್ಸಿದ್ರೆ ಇರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ಆ ಟೈಮಲ್ಲಿ ಏನೋ ಇದಾಗಿಲ್ಲ. ಆ ಟೈಮಲ್ಲೂ ಇತ್ತು ಆಕ್ಚುಲಿ ಸ್ವಲ್ಪ ಸೆನ್ಸರ್ ಗಿನ್ಸರ್ ಎಲ್ಲ. ಏನಿದು ಆ ಸೀನ್ ಪರ್ಟಿಕ್ಯುಲರ್ ಯಾವ ಸೋಷಿಯಲ್ ಮೀಡಿಯಾ ಇರಲಿಲ್ಲ. ಸೋಷಿಯಲ್ ಇಲ್ಲ. ಹೌದು ಸರ್, ಚಾಂದಿನಿ ಅವ್ರು ಸೆಲೆಕ್ಟ್ ಆಗಿದ್ದು ಹೆಂಗಿದೆ ಸರ್?
ಎಲ್ಲಿ ಹುಡುಕಿದ್ರಿ ಅವ್ರನ್ನ? ಇದು ಅದೇ ತರ ಆಕ್ಚುಲಿ ನಮ್ಮ ಮನೋಹರ್ ಬಂದ್ರು, ನಾನೊಂದ್ ಸಿನಿಮಾ ಮಾಡ್ಬೇಕು ಅಂದ್ರೆ ಒಂದ್ ಹೊಸ ಹುಡುಗಿ ಸಿಕ್ಕಿದ್ರು ನನಗೆ ಅಂತ. ಅವರು ಆರ್ಟಿಸ್ಟಿಕ್ ಆಗಿ ಅವಳು ಮನೆಗೆ ಪೇಂಟ್ ಹೊಡಿತಾ ಇದ್ಲು, ಚಂದ ಇದ್ಲು, ಹಿಂಗೆಲ್ಲ ಒರೆಸ್ಕೊಂಡು ಎಸ್ ಐ ಆಮ್ ಕಮಿಂಗ್ ಅಂದ್ಲು, ಹಿಂಗೆಲ್ಲ ಮಾತಾಡಿದ್ಲು. ಶಿ ಇಸ್ ವೆರಿ ಟ್ಯಾಲೆಂಟೆಡ್, ಅವಳು ಡಾಕ್ಟರೇಟ್ ಮಾಡ್ತೀಯಾಳೆ, ಈ ತರ ಒಂದು ಹುಡುಗಿ ಟ್ರೈ ಮಾಡಿ ಅಂತ. ನಂಬರ್ ಕೊಡಿ ಅಂದೆ. ನಂಬರ್ ಮಾಡಿ ಅವಳು ಅಮೆರಿಕಲ್ಲಿದ್ದಾಳೆ. ಆಮೇಲೆ ಮಾತಾಡಿ ಈ ತರ ಅಂದ್ರೆ ನಾನು ಐ ಆಮ್ ಕಮಿಂಗ್ ಬ್ಯಾಕ್ ಟು ಇಂಡಿಯಾ, ಬಂದ್ ಕೂಡಲೇ ಮೀಟ್ ಮಾಡ್ತೀನಿ ಅಂದ್ರು. ಬಂದ್ರು. ನಾವು ಹಾಗೆ ಆಗೋಯ್ತಾರೆ, ನಮ್ಗೆ ಹೀರೋಯಿನ್ ಸಿಕ್ಬಿಟ್ರಲ್ಲ ಅಂತ. ಅವ್ರಿಗೂ ಅವ್ರು ಹೋಮ್ ಗೇಮ್ ಎಲ್ಲ ತಿಳ್ಕೊಂಡಿದ್ದಾರೆ, ಯಾವ್ದೋ ಫಿಲ್ಮ್ ಮಾಡಿದಾರೆ ಇವರು ಅಂತ. ಓಕೆ, ನಮ್ಮ ಆಫೀಸಿಗೆ ಕರ್ಸಿದ್ವಿ, ಎಲ್ಲ ಕೂತಿದ್ವಿ, ಈ ತರ ವಿ ಆರ್ ಆಲ್ ಮಾಡ್ತಾ ಇದೀವಿ ಈ ತರ ಸಿನಿಮಾ. ನಾವೇನೋ ಕೊಟ್ಟಿರ್ತಾರೆ, ಅಮೇರಿಕನ್ ಬಂದ್ಬಿಟ್ಟಿದಾರಪ್ಪ ಅವರು ಅಂತ. ಯಾಕಂದ್ರೆ ದೊಡ್ಡವರು ಯಾರೋ ಡಾಕ್ಟರೇಟ್ ಎಲ್ಲ ಓದಿದಾರಂತೆ. ದೆನ್ ಆಮೇಲೆ ಅವರು ಸ್ವಲ್ಪ ರಿಸರ್ವ್ ಆಗೇ ಇದ್ರು ಅವ್ರು ಆಕ್ಚುಲಿ. ಈಸ್ ವೆರಿ ನಾಲೆಡ್ಜಬಲ್ ಹುಡುಗಿ ಅವ್ರು ಆಕ್ಚುಲಿ. ಆಮೇಲೆ ಸ್ವಲ್ಪ ಇನ್ವಾಲ್ವ್ ಆಗಿ ಆಮೇಲೆ ಕಾಸ್ಟ್ಯೂಮ್ ಎಲ್ಲ ಇನ್ವಾಲ್ವ್ ಆದ್ರು. ಅವ್ರ ಕಾಸ್ಟ್ಯೂಮ್ ಅವರೇ ಮಾಡ್ರು, ನನಗೆ ಕಾಸ್ಟ್ಯೂಮ್ ಮಾಡ್ರು. ಆಮೇಲೆ ನಮಗೆ ಸ್ವಲ್ಪ ದೊಡ್ಡವ್ರ ತರ ಕಂಫರ್ಟ್ ಮಾಡೋದು. ಇಲ್ಲ ಚೆನ್ನಾಗಿದೆ ಮ್ಯೂಸಿಕ್, ವೈ ಯು ಆರ್ ಸೆಲ್ಲಿಂಗ್ ಇಟ್ ಫಾರ್ 2 lakhs, ಇಟ್ ವಿಲ್ ಮೇಕ್ ವಂಡರ್ಸ್, ಯು ವೇಟ್ ಅಂಡ್ ವಾಚ್ ಅಂತ. ನಾವು ಈ ಹುಡುಗಿಗೆ ಏನ್ ಗೊತ್ತು ಕನ್ನಡ ಸಿನಿಮಾ ಸಾಂಗು, 2 ಲಕ್ಷ ಹೋಗ್ತಿರೋದೇ ದೊಡ್ಡ ವಿಷಯ ಅಂತ. ಆಮೇಲೆ ಅದು ಸಿಕ್ಕಾಪಟ್ಟೆ ಬ್ಲಾಕ್ ಬಸ್ಟರ್ ಹಿಟ್ ಆಯ್ತಲ್ಲ ಆ ತರ. ಬಟ್ 2 ಲಕ್ಷಕ್ಕೆ ಕೊಟ್ಟಿದ್ದ ಸರ್ ರೈಟ್ಸ್? 2.5 ಲಕ್ಷಕ್ಕೆ ಕೊಟ್ಟಿದ್ದು. ಬಟ್ ಚಾಂದಿನಿ ಅವರ ಸಿನಿಮಾ, ಅವ್ರ ಹೆಸರೇ ಚಾಂದಿನಿನಾ ಸಿನಿಮಾಗೆ ಬರೋತ್ತಿಗೆ? ಇಲ್ಲ, ಶಾರನ್ ಅಂತೇನೋ ಅವ್ರ ಹೆಸರು, ಫ್ರಮ್ ಕೇರಳ. ಈಸ್ ಬಾರ್ನ್ ಅಂಡ್ ಬ್ರಾಟ್ ಅಪ್ ಇನ್ ಅಮೆರಿಕಾ. ಸೊ ನಾವು ಚಾಂದಿನಿ ಅಂತ ಹೆಸರಿಟ್ವಿ. ನಮ್ದೊಂದು ಅದಕ್ಕೆ ಮುಂಚೆನೆ ಚಾಂದಿನಿ ಸಾಂಗ್ ಬೇರೆ ಇತ್ತು. ಸಾಂಗ್ ಇತ್ತಲ್ಲ, ಚಾಂದಿನಿ ಅಂತ. ಸಿನಿಮಾದಲ್ಲೂ ಚಾಂದಿನಿ, ಅದೇ ತರ ಚಾಂದಿನಿ ಅಂತ. Beat Plus Karnataka.